ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಇಂಟೆನ್ಷನ್ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಸಿಟಿ ಯೂನಿವರ್ಸಿಟಿ, ಬ್ಯಾಂಗ್ಳೂರು ನಾರ್ತ್ ಯೂನಿವರ್ಸಿಟಿ BSc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅದೇ ಥರ BSc ಹುಡುಗರಿಗೆ ಹೆಲ್ಪ್ ಆಗುವಂಥ ಬೇರೆ ಬೇರೆ ಯೂನಿವರ್ಸಿಟಿ ಟಾಪಿಕ್ಸ್ನ ನಾನು ಏನು ಮಾಡ್ತಾ ಹೋಗ್ತೀನಿ, ಅಪ್ಲೋಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇವತ್ತಿನ ಎಪಿಸೋಡಲ್ಲಿ ನಾನು ಪ್ಯೂರಿಫಿಕೇಷನ್ ಟೆಕ್ನಿಕ್ಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅದ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಟೆಕ್ನಿಕ್ಸ್ನ ನೀವು ಥರ್ಡ್ ಸೆಮಲ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ನ ಪ್ರಿಪೇರ್ ಮಾಡಿದ್ಮೇಲೆ ಈ ಟೆಕ್ನಿಕ್ಸ್ನ ಪ್ಯೂರಿಫಿಕೇಷನ್ ಟೆಕ್ನಿಕ್ಸ್ನ ಯೂಸ್ ಮಾಡಬೇಕಾಗತ್ತೆ. ಆಲ್ರೆಡಿ ನಾನು ಅದ್ರ ಮೇಲೆ 4 ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು 5ನೇ ವೀಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಇವತ್ತಿನ ಮೆಥಡಲ್ಲಿ ನಾನು ಪ್ಯೂರಿಫಿಕೇಷನ್ ಟೆಕ್ನಿಕ್ ಯಾವುದು ಅಂದರೆ ಸಬ್ಲಿಮೇಷನ್ ಬಗ್ಗೆ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ಸಬ್ಲಿಮೇಷನ್ ಪ್ರೋಸೆಸ್ಸಲ್ಲಿ we are going to separate the impurities by using the technique, by making a use special apparatus. ಆಪರೇಟರ್ಸ್ಗೆ ಅಥವಾ ಟೆಕ್ನಿಕ್ಗೆ ನಾವೇನಂತ ಕರಿತೀವಿ, ಸಬ್ಲಿಮೇಷನ್ ಅಂತ ಕರಿತೀವಿ. ಅದ್ರ ಬಗ್ಗೆ ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಈ ಸಬ್ಲಿಮೇಷನ್ ಅನ್ನೋದು ಇಟ್ಸ್ ಎ ಪ್ರೋಸೆಸ್ ಆಫ್ ದಿ ಕಾಂಪೌಂಡ್ ಸಬ್ಲಿಮೇಟ್ಸ್ ಅಂತ ಕರಿತೀವಿ. ಅಂದ್ರೇನು, ಯಾವುದೋ ಒಂದು ಸಾಲಿಡ್ನ ನಾನು ಹೀಟ್ ಮಾಡಿದಾಗ ಅದೇನಾಗಬೇಕು, ಲಿಕ್ವಿಡ್ ಆಗಬೇಕು. ಲಿಕ್ವಿಡ್ನ ಮತ್ತೆ ಹೀಟ್ ಮಾಡಿದಾಗ ಅವಾಗ ಏನಾಗಬೇಕು, ಅದು ವೇಪರ್ಸ್ ಆಗಿ ಕನ್ವರ್ಟ್ ಆಗಬೇಕು. ಮತ್ತೆ ಕೂಲ್ ಮಾಡಿದಾಗ ವೇಪರ್ಸ್ ಇದ್ದಿದ್ದು ಏನಾಗುತ್ತೆ, ಲಿಕ್ವಿಡ್ ಆಗಬೇಕು. ಲಿಕ್ವಿಡ್ನ ಮತ್ತೆ ಕೂಲ್ ಮಾಡಿದಾಗ ಅದು ಸಾಲಿಡ್ ಆಗಬೇಕು. ದಿಸ್ ಇಸ್ ಅ ಜನರಲ್ ಟ್ರೆಂಡ್ ಬಿಟ್ವೀನ್ ದಿ ಸಾಲಿಡ್, ಲಿಕ್ವಿಡ್ ಮತ್ತು ಗೇಷಿಯಸ್ ಮತ್ತು ಇದು ಜನರಲ್ ಟ್ರೆಂಡ್ ಇದೆ. ಆದರೆ ಕೆಲವೊಂದು ಸಬ್ಸ್ಟೆನ್ಸು ನೇಚರಲ್ಲಿ ಏನಾಗ್ತವೆ ಅಂದರೆ ಸಾಲಿಡಿಂದ ಡೈರೆಕ್ಟಾಗಿ ವೇಪರ್ ಸ್ಟೇಜ್ಗೆ ಹೋಗ್ಬಿಡುತ್ತೆ ವಿತೌಟ್ ಅಂಡರ್ಗೋಯಿಂಗ್ ದಿ ಲಿಕ್ವಿಡ್ ಸ್ಟೇಜ್. ಅಂಥ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಸಬ್ಲಿಮೇಟ್ಸ್. ಅಂಥ ಸಬ್ಸ್ಟೆನ್ಸಸ್ಗೆ ಸಬ್ಲಿಮೇಟ್ಸ್ ಅಂತ ಕರಿತೀವಿ. ಆ ಪ್ರೋಸೆಸ್ಗೆ ಸಬ್ಲಿಮೇಷನ್ ಅಂತ ಕರಿತೀವಿ. ಸಬ್ಲಿಮೇಷನ್ ಇಸ್ ಅ ಪ್ರೋಸೆಸ್ ಆಫ್ ಕನ್ವರ್ಟಿಂಗ್ ದಿ ಸಾಲಿಡ್ ಇಂಟು ವೇಪರ್ಸ್ ವಿತೌಟ್ ಅಂಡರ್ಗೋಯಿಂಗ್ ಎ ಲಿಕ್ವಿಡ್ ಸ್ಟೇಟ್ ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಸಬ್ಲಿಮೇಷನ್ ಅಂತ ಕರಿತೀವಿ. ಆ ಕಾಂಪೌಂಡ್ಸ್ ಯಾವುದು ಅದನ್ನು ಬಿಹೇವ್ ಮಾಡ್ತಾವಲ್ಲ ಅದಕ್ಕೆ ಏನಂತ ಕರಿತೀವಿ, ಸಬ್ಲಿಮೇಟ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಐಸ್ನ ತೊಗೊಂಡಿದ್ದೀನಿ. ಐಸ್ನ ನೀವು ಮೆಲ್ಟ್ ಮಾಡೋದು, ಹೀಟ್ ಅಂತ ಹೇಳೋದು ಮೆಲ್ಟ್ ಅಂತ ಹೇಳ್ತೀವಿ. ಸೊ ಐಸ್ನ ಮೆಲ್ಟ್ ಮಾಡಿದಾಗ ವಾಟರ್ ಆಗುತ್ತೆ. ವಾಟರ್ನ ಎವಾಪ್ರೇಟ್ ಮಾಡಿದಾಗ ಸ್ಟೀಮ್ ಆಗುತ್ತೆ. ಐಸಿಂದ ವಾಟರ್ ಮಾಡ್ತಾ ಇದ್ದೀನಿ ಅಂದರೆ ಅಲ್ಲಿ ಏನು ಮಾಡ್ತಾ ಇದ್ದೀನಿ, ನಾನು ಹೀಟ್ ಮಾಡ್ತಾ ಇದ್ದೀನಿ. ಹಾಗೆ ವಾಟರಿಂದ ಸ್ಟೀಮಿಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ ಅಂದರೂ ಅಲ್ಲಿ ಹೀಟ್ ಮಾಡ್ತಾ ಇದ್ದೀನಿ. ಬಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಎ ಡಿಫ್ರೆಂಟ್ ಟರ್ಮಿನಾಲಜಿ. ಸೊ ಇದನ್ನು ಯಾಕೆ ಪ್ಯೂರಿಫಿಕೇಷನ್ ಟೆಕ್ನಿಕಾಗಿ ಯೂಸ್ ಮಾಡ್ತೀವಿ ಅಂದರೆ ಟು ಸಪ್ರೇಟ್ ದಿ ವೋಲಟೈಲ್ ಸಾಲಿಡ್ ಫ್ರಮ್ ದಿ ನಾನ್ ವೋಲಟೈಲ್ ಲಿಕ್ವಿಡ್. ಸೊ ನಿಮ್ಮ ಕಾಂಪೌಂಡಲ್ಲಿ ಒಂದು ಸಬ್ಲಿಮೇಟ್ ಇರುತ್ತೆ, ಇನ್ನೊಂದು ನಾನ್ ಸಬ್ಲಿಮೇಟ್ ಇರುತ್ತೆ. ಅವೆರಡು ಇದ್ದಾಗ ಸಪ್ರೇಟ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಟೆಕ್ನಿಕ್ ಏನಿದೆಯಲ್ಲ, ಆ ಟೆಕ್ನಿಕ್ಗೆ ನಾವು ಪ್ಯೂರಿಫಿಕೇಷನ್ ಟೆಕ್ನಿಕ್ಗೆ ನಾವೇನಂತ ಕರಿತೀವಿ, ಸಬ್ಲಿಮೇಷನ್ ಅಂತ ಕರಿತೀವಿ. ವೆರಿ ಸಿಂಪಲ್ ಟೆಕ್ನಿಕ್, ಈಸಿ ಟೆಕ್ನಿಕ್, ಗ್ರೀನ್ ಕೆಮಿಸ್ಟ್ರಿ ಟೆಕ್ನಿಕ್ ಅಂತಲೇ ಇದನ್ನು ಹೇಳ್ಬೋದು. ಯೂಶಲಿ ಇಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ, ಒಂದು ಚೈನಾ ಡಿಶ್ ತೊಗೊಳ್ತೀವಿ. ಅಂದರೆ ತಿಕ್ ಸರ್ಫೇಸ್ ಇರುವಂಥದ್ದು ಅಥವಾ ತಿಕ್ ಆಗಿರುವಂಥ ಒಂದು ಆ್ಯಪ್ರೇಟಸ್ನ ತೊಗೊಳ್ತೀವಿ. ಆ್ಯಪ್ರೇಟಸ್ ಒಳಗಡೆ ನಮ್ಮದು ಕಾಂಪೌಂಡು, ಒನ್ ಇಸ್ ಎ ಸಬ್ಲಿಮೇಟ್, ಅದು ಒನ್ ಇಸ್ ಎ ನಾನ್ ಸಬ್ಲಿಮೇಟ್, ಎರಡನ್ನೂ ಅದರೊಳಗಡೆ ಹಾಕ್ತೀನಿ. ಹಾಕ್ಬಿಟ್ಟು ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಹೇಗೆ ಸೆಟಪ್ ಮಾಡ್ತೀನಿ ಅಂದರೆ, ಅದ್ರ ಮೇಲೆ ಒಂದು ಗ್ಲಾಸ್ ಫನಲ್ನ ಇಡ್ತೀನಿ. ಆ ಗ್ಲಾಸ್ ಫನಲ್ಲು ಏನು ಓಪನಿಂಗ್ ಇದೆಯಲ್ಲ ಅದ್ರ ಮೇಲೆ ಒಂದು ಟೆಸ್ಟ್ ಟ್ಯೂಬ್ನ ನಾನು ಇನ್ವರ್ಟ್ ಮಾಡಿ ಹಾಕ್ತೀನಿ. ಸೊ ಈ ರೀತಿಯಾಗಿ ನಾನು ಸೆಟಪ್ನ ಮಾಡ್ಕೊಳ್ತೀನಿ. ಚೈನಾ ಡಿಶ್ ಮೇಲೆ ಒಂದು ಫನಲ್, ಗ್ಲಾಸ್ ಫನಲ್ಲು, ಆ ಗ್ಲಾಸ್ ಫನಲ್ಲ ಇನ್ವರ್ಟ್ ಮಾಡಿ ಹಾಕ್ತೀನಿ. ಅದ್ರ ಮೇಲೆ ಇನ್ನೊಂದು ಇನ್ವರ್ಟೆಡ್ ಟೆಸ್ಟ್ ಟ್ಯೂಬ್ನ ನಾನು ಹಾಕ್ತೀನಿ. ಅಂದರೆ ಏನು ಮಾಡ್ತಾ ಇದ್ದೀನಿ, ನಾನು ಸೀಲ್ ಮಾಡ್ತಾ ಇದ್ದೀನಿ. ಸೊ ನಾನು ಆ್ಯಪ್ರೇಟಸ್ ಏನು ಮಾಡ್ತಾ ಇದ್ದೀನಿ, ಕಾಂಪೌಂಡ್ ಜೊತೆಗೆ ಇಂಪ್ಯೂರಿಟಿ ಇರುತ್ತೆ, ಒಂದು ಸಬ್ಲಿಮೇಟು ಇನ್ನೊಂದು ನಾನ್ ಸಬ್ಲಿಮೇಟು, ಎರಡೂ ಕಾಂಪೌಂಡ್ನ ತೊಗೊಂಡು ಏನು ಮಾಡ್ತಾ ಇದ್ದೀನಿ, ನಾನು ಹೀಟ್ ಮಾಡ್ತಾ ಇದ್ದೀನಿ. ಸಬ್ಲಿಮೇಟ್ ಏನಾಗ್ತಾ ಇದೆ ಅಂತಂದರೆ, ಹೀಟ್ ಎಸ್ ದ ಟೆಂಪರೇಚರ್ ಇನ್ಕ್ರೀಸಸ್ ಏನಾಗುತ್ತೆ, ನಿಮ್ಗೆ ಆ್ಯಸ್ ಆಲ್ರೆಡಿ ಎಕ್ಸ್ಪ್ಲೇನ್, ಸಬ್ಲಿಮೇಟ್ ಆಗಿರುವಂಥದ್ದು ಏನಾಗುತ್ತೆ, ಡೈರೆಕ್ಟ್ಲಿ ವೇಪರ್ ಫೇಸ್ಗೆ ಹೋಗುತ್ತೆ. ಆ ವೇಪರ್ಸು ಹೊರಗಡೆ ಹೋಗದೆ ಇರಲಿ, ಅದು ಒಂದೇ ಕಡೆ ಇರಲಿ ಅಂತ ನಾವೇನು ಮಾಡ್ತಾ ಇದ್ದೀವಿ, ಅದನ್ನು ಆ ಥರ ಇನ್ವರ್ಟೆಡ್ ಟೆಸ್ಟ್ ಟ್ಯೂಬು ಅಥವಾ ಇನ್ವರ್ಟೆಡ್ ಗ್ಲಾಸ್ ಫನ್ನೆಲ್ಲ ನಾವು ಹಾಕ್ತಿದ್ದೀವಿ. ಆಗ್ತಾ ಇದ್ದಾಗ ಏನಾಗುತ್ತೆ ಅಂತಂದರೆ, ಎಲ್ಲ ಕಾಂಪೌಂಡೆಲ್ಲ ಏನಾಗುತ್ತೆ, ಎಲ್ಲ ವೇಪರ್ಸ್ ಆಗಿ ಕನ್ವರ್ಟ್ ಆದಾಗ ನಾನು ಬರ್ನರ್ನ ಹೊರಗಡೆ ತೆಗಿತೀನಿ. ಅದನ್ನೇನು ಮಾಡ್ತೀನಿ, ನಾನು ಕೂಲ್ ಮಾಡ್ತೀನಿ. ಸೊ ಕೂಲ್ ಮಾಡಿದಾಗ ಏನಾಗುತ್ತೆ ಅಂದರೆ, ವೇಪರ್ಸ್ ಏನಾಗಿರ್ತಲ್ಲ ಅದೇನಾಗುತ್ತೆ, ಎಲ್ಲಿಗೆ ಸೆಟ್ಲ್ ಆಗುತ್ತೆ ಅಂದರೆ, ನಿಮ್ಮದು ಸರ್ಫೇಸ್ ಆಫ್ ದಿ ಗ್ಲಾಸ್ ಏನಿದೆಯಲ್ಲ, ಫನಲ್ ಇರ್ಬೋದು ಇಲ್ಲಾಂದರೆ ಟೆಸ್ಟ್ ಟ್ಯೂಬಲ್ ಇರ್ಬೋದು, ಅಲ್ಲಿ ನಿಮಗೆ ಸೆಟ್ಲ್ ಆಗುತ್ತೆ. ಏನು ಇಂಪ್ಯೂರಿಟೀಸ್ ಇದೆಯಲ್ಲ ಆ ಇಂಪ್ಯೂರಿಟೀಸ್ ಏನಾಗಿರುತ್ತೆ, ಚೈನಾ ಡಿಶ್ ಒಳಗಡೆ ಇರುತ್ತೆ. ಈ ಟೆಕ್ನಿಕ್ಗೆ ನಾವೇನಂತ ಕರಿತೀವಿ, ಸಬ್ಲಿಮೇಷನ್ ಅಂತ ಕರಿತೀವಿ. So it's a technique that I can use it in order to form the pure sample. ಇಂಪ್ಯೂರ್ ಸ್ಯಾಂಪಲಿಂದ ಸಪ್ರೇಟ್ ಮಾಡೋದಕ್ಕೆ ಅಥವಾ ಪ್ಯೂರಿಫಿಕೇಷನ್ ಮಾಡೋದಕ್ಕೆ ಮಾಡ್ತೀವಿ. ಇದು ಈ ಮೆಥಡ್ ಏನು ಅಂದರೆ, ಜಸ್ಟ್ ಲೈಕ್ ಡಿಸ್ಟಿಲೇಷನ್ ಓನ್ಲಿ, ವಿಚ್ ಇನ್ವಾಲ್ವ್ಸ್ ದಿ ಹೀಟಿಂಗ್ ಆಫ್ ಎ ಕಾಂಪೌಂಡ್ ಅಟ್ ಎ ಲೋ ಪ್ರೆಷರ್ ಫ್ರಮ್ ಒನ್ apparatus and condensing it in the another to purify the compound.
ಸೊ ನಿಮಗೆ ಡಿಸ್ಟಿಲೇಷನ್ ಇರ್ಬೋದು ಅಥವಾ ಬಾಯ್ಲಿಂಗ್ ಪಾಯಿಂಟ್ ಡಿಟರ್ಮಿನೇಷನ್ ಮಾಡಬೇಕಾದ್ರೆ ಡಿಸ್ಟಿಲೇಷನ್ ಫ್ಲಾಸ್ಕ್ ಯೂಸ್ ಮಾಡ್ತೀವಿ. ಅಲ್ಲೇನು ಮಾಡ್ತೀವಿ ಅಂತಂದರೆ ನಿಮ್ಗೆ ಏನು ವೇಪರ್ಸ್ ಕಲೆಕ್ಟ್ ಆಗುತ್ತೆ ಅದನ್ನು ನಾನು ಏನು ಮಾಡ್ತೀನಿ, ಕೂಲ್ ಮಾಡ್ತೀನಿ. ಆ್ಯಕ್ಚುಲಿ ಏನು ಮಾಡ್ತೀನಿ, ಕೂಲ್ ಮಾಡಿ ಅದನ್ನ ಇನ್ನೊಂದು ಕಾಂಪೌಂಡಲ್ಲಿ ಇನ್ನೊಂದು ಆ್ಯಪ್ರೇಟಸಲ್ಲಿ ಕಲೆಕ್ಟ್ ಮಾಡ್ಕೊಳ್ತೀನಲ್ಲ, ಅದೇ ರೀತಿ ಇಲ್ಲೂ ಏನು ಮಾಡುತ್ತೆ, ನಾನು ಹೀಟ್ ಮಾಡ್ತಾ ಇರೋದು ಒಂದರಲ್ಲಿ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋದು ಇನ್ನೊಂದರಲ್ಲಿ ನಾನು ಹೋಗ್ತೀನಿ. ಸೊ ಜನರಲಿ ಈ ಟೆಕ್ನಿಕ್ಸ್ಗೆ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ನಮ್ಮದು ಡ್ರೈ ಐಸ್ ಅಂತ ಏನು ಹೇಳ್ತೀವಿ, ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಏನಂತ ಹೇಳ್ತೀವಿ, ದಟ್ಸ್ ಅ ಕಾಮನ್ ಎಕ್ಸಾಂಪಲ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಇಟ್. ಯಾಕೆ ಅಂತಂದರೆ ಇದು ಈ ಡ್ರೈ ಐಸ್ ಅಂತ ಏನು ಹೇಳ್ತೀವಿ, ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಅಂತ ಏನು ಹೇಳ್ತೀವಿ, ಕೆಮಿಕಲ್ ಕಾಂಪೌಂಡ್ ದಟ್ ಸಬ್ಲಿಮೇಟ್ಸ್ ಅಟ್ ಅಟ್ಮಾಸ್ಫಿರಿಕ್ ಪ್ರೆಷರ್. ಅಟ್ಮಾಸ್ಫಿರಿಕ್ ಪ್ರೆಷರ್ ಏನಾಗುತ್ತೆ ಅದು ಸಬ್ಲಿಮೇಟ್ ಆಗುತ್ತೆ. ಅಂದರೆ ಏನು, ಸಾಲಿಡ್ ತೊಗೊಂಡ್ರೆ ಸಾಲಿಡ್ನ ಏನಿರುತ್ತೆ ವೇಪರ್ಸ್ ಆಗಿ ಕನ್ವರ್ಟ್ ಆಗುತ್ತೆ ವಿತೌಟ್ ಅಂಡರ್ಗೋಯಿಂಗ್ ದಿ ಲಿಕ್ವಿಡ್ ಸ್ಟೇಟ್. ಸೊ ಡ್ರೈ ಐಸ್ ಏನಿದೆಯಲ್ಲ, ಬಿಕಾಸ್ ಆಫ್ ದಟ್ ಟೆಕ್ನಿಕ್ ನಾವೇನು ಮಾಡ್ತೀವಿ ಅಂದರೆ ಮೈಥಲಾಜಿಕಲಿ ಇರುವಂಥ ಪಿಕ್ಚರ್ಸ್ ಇರ್ಬೋದು ಅಥವಾ ಯಾವುದೋ ಒಂದು ಸೀನ್ಸ್ ಇರ್ಬೋದು, ಟಿ ವಿನಲ್ಲಿ ಇರ್ಬೋದು, ಅದನ್ನೆಲ್ಲ ಮಾಡ್ಬೇಕಾರೆ ದೇ ಗೋಯಿಂಗ್ ಟು ಯೂಸ್ ದಿಸ್ ಡ್ರೈ ಐಸ್ನ ಏನು ಮಾಡ್ತಾರೆ, ಅವರು ಯೂಸ್ ಮಾಡ್ತಾರೆ. ಈ ಥರ ಏನು ಮಾಡ್ತಿರ್ತಾರೆ, ಗಾಳಿ ಬೀಸುತ್ತಾರೆ, ಈ ಥರ ಕಲೆಕ್ಟ್ ಮಾಡ್ತಿರ್ತಾರೆ. ಅದೇನಾಗುತ್ತೆ, ಕಲೆಕ್ಟ್ ಆಗುತ್ತೆ. ನೀವು ಯೂಶಲಿ ಈಶ್ವರಂದು ಶಿವಂದು ಹಿಮಾಲಯ ಪರ್ವತ ಎಲ್ಲ ಮಾಡಬೇಕು ಅಂತ ಅಂದಾಗ ದಿಸ್ ದ ವೇ ದೇ ಡೂ ಇಟ್. ಸೊ ಇದಕ್ಕೆ ಎಕ್ಸಾಂಪಲ್ ಯಾವುದು, ಆದರೆ ಈ ಥರ ಇರುವಂಥ ಸಬ್ಸ್ಟೆನ್ಸಸ್ಗಳು ಯಾವುದು ಅಂದರೆ ಕ್ಯಾಂಫರ್ ಆಗಿರ್ಬೋದು, ಬೆಂಜೋಯಿಕ್ ಆ್ಯಸಿಡ್ ಆಗಿರ್ಬೋದು, ಸ್ಯಾಲಿಸಿಲಿಕ್ ಆ್ಯಸಿಡ್ ಇರ್ಬೋದು, ಅಮೋನಿಯಂ ಕ್ಲೋರೈಡ್ ಆಗಿರ್ಬೋದು, ಅಯೋಡಿನ್ ಆಗಿರ್ಬೋದು, ನ್ಯಾಫ್ಥಲೀನು, ಅಸ್ಟನಲೈಡು, ಕೆಫೀನು, ಇದನ್ನೆಲ್ಲ ನಾವು ಸಬ್ಲಿಮೇಟಾಗಿ ಯೂಸ್ ಮಾಡ್ತೀವಿ. ಕ್ಯಾಂಫರ್ ಅಂದರೆ ಕರ್ಪೂರ. ಸೊ ನೀವು ದೇವ್ರ ಮುಂದೆಲ್ಲ ಕರ್ಪೂರ ಯಾಕೆ ಮಾಡ್ತಾ ಇದ್ರು ಅಂದರೆ ಅದನ್ನು ಹೀಟ್ ಮಾಡಿದಾಗ ಆ ವೇಪರ್ಸ್ ಏನಿದೆಯಲ್ಲ ಎಲ್ಲ ಕಡೆಗೂ ಹೋಗ್ತಿತ್ತು, ಅದು ಹರಡ್ತಿತ್ತು ಅಂತ ಮಾಡ್ತಿದ್ರು. ಆದರೆ ನಮ್ಗೆ ಈಗ ಸಿಕ್ಕಂಥದ್ದು ವಾಟ್ ಎವರ್ ದ ಕ್ಯಾಂಫರ್ ದಟ್ ವಿ ಆರ್ ಯೂಸಿಂಗ್, ಇಟ್ಸ್ ನಾಟ್ ದಿ ವಿಚ್ ಈಸ್ obtained ಫ್ರಮ್ ದಿ ನ್ಯಾಚುರಲ್ ಸೋರ್ಸಸ್. ಅದು ಆ್ಯಕ್ಚುಲಿ ನಾವು ಪ್ಯಾರಾಫಿನ್ನ ಅಥವಾ ಆಲ್ಕೇನ್ಸ್ನ ಅದರಲ್ಲಿ ಹಾಕಿ ಕ್ಯಾಂಫರ್ ಅಂತ ನಾವು ಯೂಸ್ ಮಾಡ್ತೀವಿ. ಆದರೆ ಪ್ಯೂರ್ ಕ್ಯಾಂಫರ್ ಆಯಿತು ಅಂತಂದರೆ ಅದು ಡೈರೆಕ್ಟಾಗಿ ವೇಪರ್ ಸ್ಟೇಜ್ಗೆ ಅದು ಕನ್ವರ್ಟ್ ಆಗುತ್ತೆ. ಈ ಸಬ್ಸ್ಟೆನ್ಸು ಏನಾಗುತ್ತೆ ಅಂದರೆ ದೇ ಗೋಯಿಂಗ್ ಟು ಹ್ಯಾವ್ ದೇರ್ ಓನ್ ಮೆಲ್ಟಿಂಗ್ ಪಾಯಿಂಟ್. ಬೆಂಜೋಯಿಕ್ ಆ್ಯಸಿಡ್ ಆದರೆ 122 ಇರುತ್ತೆ, ಸ್ಯಾಲಿಸಿಲಿಕ್ ಆ್ಯಸಿಡ್ ಆದರೆ 159 ಇದೆ. ಅದೇ ಥರ ನ್ಯಾಫ್ಥಾಲ್ಗಾದರೆ 96 ಇದೆ, ಅಸ್ಟನಲೈಡ್ಗೆ 114 ಇದೆ. ಸೊ ಇದ್ರದ್ದು ಎಕ್ಸಾಕ್ಟ್ ನಮಗೆ ಮೆಲ್ಟಿಂಗ್ ಪಾಯಿಂಟ್ ಗೊತ್ತಿದೆ. ಇಂಪ್ಯೂರಿಟೀಸ್ ಅನ್ನೋದಿತ್ತು ಅಂದರೆ ಅದು ಕೆಳಗಡೆ ನಮಗೆ ಮತ್ತೆ ಚೈನಾ ಡಿಶಲ್ಲಿ. ಇದು ಮಾಡೋದ್ರಿಂದ ನನಗೆ ಅಡ್ವಾಂಟೇಜಸ್ ಏನು, ಒಂದು ಪ್ಯೂರಿಫಿಕೇಷನ್ ಟೆಕ್ನಿಕ್ಕು, ನನ್ನ ಕಾಂಪೌಂಡಲ್ಲಿರುವಂಥ ಇಂಪ್ಯೂರಿಟೀಸ್ ಎಲ್ಲ ಏನು ಮಾಡ್ಬೋದು, ನಾನು ರಿಮೂವ್ ಮಾಡ್ಬೋದು. ಜೊತೆಗೆ ಏನಾಗುತ್ತೆ ಅಂದರೆ ಪ್ರಾಡಕ್ಟು ಲಾಸ್ ಆಗೋದು ಕಡಿಮೆ ಆಗುತ್ತೆ. ಕರೆಕ್ಟಾಗಿ ನೀವು ಏನು ವೇಪರ್ಸ್ ಬರುತ್ತಲ್ಲ, ವೇಪರ್ಸ್ನೆಲ್ಲ ಕರೆಕ್ಟಾಗಿ ಕಲೆಕ್ಟ್ ಮಾಡ್ಕೊಳ್ಳೋವಂಥ ಆ್ಯಪ್ರೇಟಸ್ ಯೂಸ್ ಮಾಡಿದ್ರೆ ಲಾಸ್ ಆಫ್ ದಿ ಪ್ರಾಡಕ್ಟ್ ಇರೋದೇ ಇಲ್ಲ. ಬಟ್ ಬೇರೆ ಪ್ಯೂರಿಫಿಕೇಷನ್ ಟೆಕ್ನಿಕ್ಸಲ್ಲಿ ಏನಾಗ್ಬೋದು ಅಂತಂದರೆ ವೇಸ್ಟ್ ಆಗುವಂಥದ್ದು ಅಥವಾ ಈಲ್ಡ್ ಎಫಿಷಿಯನ್ಸಿ ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿರೋದಿಲ್ಲ, ಏಕೆಂದರೆ ಇಲ್ಲಿ ಯಾವುದೇ ರೀತಿ ಸಾಲ್ವೆಂಟ್ ಯೂಸ್ ಮಾಡ್ತಾರೆ, ಜಸ್ಟ್ ಕಾಂಪೌಂಡೇ ನಾವು ಹೀಟ್ ಮಾಡ್ತಾ ಇದ್ದೀವಿ. ಹಂಗಾಗಿ ಇದನ್ನು ಎಕೋ ಫ್ರೆಂಡ್ಲಿ ಅಥವಾ ಗ್ರೀನ್ ಕೆಮಿಸ್ಟ್ರಿ ರಿಲೇಟೆಡ್ ಟೆಕ್ನಿಕ್ ಅಂತ ನಾವು ಇದನ್ನು ಹೇಳ್ಬೋದು. ಇವನ್ ಸ್ಮಾಲ್ ಕ್ವಾಂಟಿಟಿ ಇದ್ರೂ ಈಸಿಯಾಗಿ ಎಲಿಮಿನೇಟ್ ಮಾಡಿಬಿಡ್ಬೋದು. ಇವನ್ 100 mg ಅಷ್ಟು ಸಬ್ಸ್ಟೆನ್ಸ್ ಇದ್ದರೂ ಇದನ್ನು ಈ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ನಾನು ಪ್ಯೂರಿಫಿಕೇಷನ್ನ ಮಾಡ್ಬೋದು. ಯೂಸ್ ಅಮೌಂಟೇ ಬೇಕು ಅಂತ ಏನಿಲ್ಲ. ಸೊ ಹಾಗಾಗಿ ಇವಾಗ ಕಾಂಪೌಂಡ್ ಸಬ್ಲಿಮೇಟ್, ದೆನ್ ವಿ ಕ್ಯಾನ್ ಗೋ ಫಾರ್ ದಟ್ ಪರ್ಟಿಕ್ಯುಲರ್ ಮೆಥಡ್. ಇದು ಈಸಿ ಮೆಥಡು, ಗ್ರೀನ್ ಕೆಮಿಸ್ಟ್ರಿ ಮೆಥಡ್ ಇದೆ. ಆಮೇಲೆ ಈವನ್ ಸ್ಮಾಲ್ ಅಮೌಂಟ್ ಇದ್ರೂ ನಾನು ಈಸಿಯಾಗಿ ರಿಕವರ್ ಮಾಡ್ಕೋಬೋದು. ಸ್ಮಾಲ್ ಅಮೌಂಟಲ್ಲಿರುವಂಥ ಇಂಪ್ಯೂರಿಟೀಸ್ ನಾನು ರಿಮೂವ್ ಮಾಡ್ಬೋದು. ಆದರೆ ನೀವು ಕರೆಕ್ಟಾಗಿರುವಂಥ ಆ್ಯಪ್ರೇಟಸ್ನ ಯೂಸ್ ಮಾಡಬೇಕು. ಆ್ಯಪ್ರೇಟಸ್ ಕರೆಕ್ಟಾಗಿರಲಿಲ್ಲ ಅಂದರೆ ಫ್ಯೂಮ್ಸ್ ಸ್ಪ್ರೆಡ್ ಆಗುತ್ತೆ, ನನಗೆ ಅಷ್ಟು ಅಮೌಂಟ್ 100% ಅಮೌಂಟ್ನ ರಿಕವರ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಎರಡನೇದು, ನಾನ್ ಸಬ್ಲಿಮೆಂಟ್ ಸಬ್ಸ್ಟೆನ್ಸ್ ಏನಿರುತ್ತಲ್ಲ ಅದು ಡಿಕಂಪೋಸ್ ಆಗುತ್ತೆ ಅಟ್ ಹೈಯರ್ ಟೆಂಪ್ರೇಚರ್. ಇಟ್ ಮೇ ನಾಟ್, ಬಟ್ ಆಗ್ಬೋದು. ಅದು ಡಿಸ್ಅಡ್ವಾಂಟೇಜಸ್ ಆಫ್ ಸಬ್ಲಿಮೇಷನ್. ಓಕೆ, ಈಗ ಸಬ್ಲಿಮೇಷನ್ಗೆ ಎಕ್ಸಾಕ್ಟ್ಲಿ ರಿವರ್ಸ್ ಇದೆಯಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಡಿಸಬ್ಲಿಮೇಷನ್ ಅಂತೀವಿ ಅಥವಾ ರೀಡಿಪೊಸಿಷನ್ ಅಂತ ಹೇಳ್ತೀವಿ. ದ ಪ್ರೋಸೆಸ್ ಇನ್ ವಿಚ್ ದ ಗ್ಯಾಸ್ ಚೇಂಜಸ್ ಡೈರೆಕ್ಟ್ಲಿ ಟು ದಿ ಸಾಲಿಡ್ ವಿತೌಟ್ ಗೋಯಿಂಗ್ ಥ್ರೂ ದಿ ಲಿಕ್ವಿಡ್ ಸ್ಟೇಟ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಡಿಸಬ್ಲಿಮೇಷನ್ ಅಂತೀವಿ, ಡಿಪೊಸಿಷನ್ ಅಂತ ಹೇಳ್ತೀವಿ. ಈಗ ಸ್ಟೀಮ್ ಇದೆ, ಅದನ್ನು ಕಂಡೆನ್ಸ್ ಮಾಡಿದ್ರೆ ವಾಟರ್ ಆಗಬೇಕು, ವಾಟರ್ನ ಸಲಿಫೈ ಮಾಡಿದ್ರೆ ಅದು ಐಸ್ ಆಗಬೇಕು. ಆ ರೀತಿ ಆದಮೇಲೆ ಸ್ಟೀಮಿಂದ ಡೈರೆಕ್ಟಾಗಿ ಐಸ್ಗೆ ಹೋಗ್ಬಿಟ್ರೆ ಅಂಥ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಡಿಪೊಸಿಷನ್ ಕರಿತೀವಿ. ಸೊ ಎರಡೂ ಸಬ್ಲಿಮೇಷನ್ ಮತ್ತು ಡಿಪೊಸಿಷನ್ ಏನಿದೆಯಲ್ಲ, ದೇ ಆರ್ ಎಕ್ಸಾಕ್ಟ್ಲಿ ರಿವರ್ಸ್, ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗುವಂಥ ಪ್ರೋಸೆಸ್ಸು. ಸಬ್ಲಿಮೇಟಲ್ಲಿ ಏನಾಗುತ್ತೆ ಅಂದರೆ ಐಸ್ ಸಾಲಿಡ್ ಇದ್ದಿದ್ದು ವೇಪರ್ ಹೋಗುತ್ತೆ. ಆ ಥರ ಡಿಪೊಸಿಷನಲ್ಲಿ ಏನಾಗುತ್ತೆ, ವೇಪರ್ ಇದ್ದು ಡೈರೆಕ್ಟಾಗಿ ಐಸಿಗೆ ಬರುತ್ತೆ. ಹಾಗಾಗಿ ನಾನು ಏನು ಮಾಡ್ಬೋದು, ಈ ಸಬ್ಲಿಮೇಷನ್ ಪ್ರೋಸೆಸ್ಸಲ್ಲಿ ನಾನು ಎರಡೂ ಮಾಡಬೇಕಾಗತ್ತೆ. ಫಸ್ಟು ಹೀಟ್ ಮಾಡಬೇಕಾಗತ್ತೆ, ಅದನ್ನು ಕಂಡೆನ್ಸ್ ಮಾಡಿಕೊಂಡು ಡಿಪೊಸಿಷನ್ ಮಾಡಿಕೊಂಡು ಅದನ್ನು ನಾನು ಏನು ಮಾಡ್ಕೋಬೇಕಾಗತ್ತೆ, ಕಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಎರಡೂ ಮಾಡಬೇಕಾಗತ್ತೆ. ಫಸ್ಟು ಹೀಟ್ ಮಾಡಿ ಐ ಹ್ಯಾವ್ ಟು ಕನ್ವರ್ಟ್ ಸಾಲಿಡ್ ಇಂಟು ಗೇಷಿಯಸ್ ಫಾರ್ಮ್ ಕನ್ವರ್ಟ್ ಮಾಡಬೇಕು. ಗೇಷಿಯಸ್ನ ಕೂಲ್ ಮಾಡಿ ನಾನು ಸಾಮ್ಗೆ ತೊಗೊಬರ್ಬೇಕಾಗತ್ತೆ.
ಡಿಪೋಸಿಷನ್ ನನಗೆ ಎಲ್ಲಿ ಕಾಣಿಸುತ್ತೆ ಅಂದರೆ ನೇಚರಲ್ಲಿ ತುಂಬ ಸಲ ಕಾಣಿಸುತ್ತೆ. ಪರ್ಟಿಕ್ಯುಲರ್ಲಿ ವಾರ್ಮ್ ಮಾಯಿಸ್ಟ್ ಏರ್ ಬಿಕಮ್ ವೆನ್ ಇಟ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಸಾಲಿಡ್ ಸರ್ಫೇಸ್, ಕೋಲ್ಡ್ ಸರ್ಫೇಸಸ್, ತುಂಬ ಕೋಲ್ಡ್ ಕಂಟ್ರೀಸಲ್ಲಿ ಹಿಮ ಬೀಳ್ತಿದ್ದಾಗ ಈ ರೀತಿ ಆಗುತ್ತೆ. ಸೊ ಅದು ಗ್ರೋತ್ ಆಗೋದನ್ನ ಅದು ಅವಾಯ್ಡ್ ಮಾಡುತ್ತೆ. ಸೊ ಹಾಗಾದ್ರೆ ಈ ಡಿಪೋಸಿಷನ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ? ನನಗೆ ಏನಾಗ್ತಾ ಇದೆ, ಸಾಲಿಡ್ ಇದೆ, ಸಾಲಿಡ್ ಇದ್ದು ಡೈರೆಕ್ಟಾಗಿ ಸಾಲಿಡ್ ಇದ್ದಿದ್ದು ವೇಪರ್ ಆಗುತ್ತೆ. ಡಿಪೋಸಿಷನ್ ಮಾಡಿದಾಗ ಏನಾಗುತ್ತೆ, ವೇಪರ್ಸ್ ಇದ್ದಿದ್ದು ಡೈರೆಕ್ಟಾಗಿ ಸಾಲಿಡ್ ಆಗುತ್ತೆ. ನನಗೆ ಯಾವುದೇ ಒಂದು ಸರ್ಫೇಸ್ ಮೇಲೆ ಕೂತ್ಕೋಬೇಕು ಅಂತಂದರೆ ಆ ವೇಪರ್ಸ್ನ ನಾನು ಏನು ಮಾಡ್ತೀನಿ, ಅದ್ರ ಮೇಲೆ ಬ್ಲೋ ಮಾಡಿದಾಗ ಅದ್ರ ಮೇಲೆ ಕೂತ್ಕೊಳ್ಳೋ ಥರ ನಾನು ಮಾಡ್ಕೊಳ್ತೀನಿ. ಸೊ ದಟ್ ಇಸ್ ದ ಯೂಸ್ ಆಫ್ ಡಿಪೋಸಿಷನ್. ಸೊ ಥಿನ್ ಕೋಟಿಂಗ್ ನನಗೆ ಯಾವುದೋ ಒಂದು ಮೆಟೀರಿಯಲ್ ಮೇಲೆ ಬೇಕು, ಕಟಿಂಗ್ ಮಾಡೋದಕ್ಕೆ, ಶೇಪಿಂಗ್ ಮಾಡೋದಕ್ಕೆ ಯಾವುದಕ್ಕೋ ಬೇಕು ಅಂದಾಗ ಐ ಕ್ಯಾನ್ ಗೋ ಫಾರ್ ಡಿಪೋಸಿಷನ್. ಮೆಟೀರಿಯಲ್ ಪಾಲಿಮರ್ಸ್ ಇರ್ಬೋದು, ಅಥವಾ ನಮ್ಮದು ಈಗ ಮೊಬೈಲ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಅಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಏರಿಯಾನ ನಾವು ಕವರ್ ಮಾಡಬೇಕು, ಕ್ಲೀನ್ ಮಾಡಬೇಕು ಅಂದರೆ ನಾವು ಈ ಮೆಥಡ್ನ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಎಗೇನ್ ಈ ಮೆಥಡ್ ಮಾಡೋದ್ರಿಂದ ನಾನು ಮುಂಚೆನೇ ಹೇಳಿದಂಗೆ ಎಕೋ ಫ್ರೆಂಡ್ಲಿ ಮೆಥಡ್ ಇದೆ, ಗ್ರೀನ್ ಕೆಮಿಸ್ಟ್ರಿ ಟೆಕ್ನಿಕ್ ಯೂಸ್ ಮಾಡ್ತಾ ಇರೋದ್ರಿಂದ ಸೊ ಎನ್ವೈರನ್ಮೆಂಟ್ಗೆ ಇದು ಹಾರ್ಮ್ಫುಲ್ ಆಗಲ್ಲ. ಇಟ್ ವಿಲ್ ಬಿ ಎ ಗುಡ್ ಪ್ರೋಸೆಸ್. ಸೊ ಸಬ್ಲಿಮೇಷನ್ ಅಂದ್ರೆ ಏನು? ಇಟ್ಸ್ ಎ ಟೆಕ್ನಿಕ್, ಪ್ಯೂರಿಫಿಕೇಶನ್ ಟೆಕ್ನಿಕ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್ for the substances which are acting as a sublimates. Only for those substances I can adopt this particular method. ಸೊ ಇಲ್ಲಿ ಏನು ಮಾಡ್ತೀನಿ, ನಾನು ಸಾಲಿಡ್ನ ತೊಗೊಳ್ತೀನಿ, ಹೀಟ್ ಮಾಡ್ತೀನಿ, ವೇಪರ್ಸಾಗಿ ಕನ್ವರ್ಟ್ ಆಗುತ್ತೆ, ವೇಪರ್ಸ್ನ ಏನು ಮಾಡ್ತೀನಿ, ಕಂಡೆನ್ಸ್ ಮಾಡ್ತೀನಿ, ಮತ್ತೆ ಸಾಲಿಡ್ ಆಗುತ್ತೆ. ಡ್ಯೂರಿಂಗ್ ದಟ್ ಪ್ರೋಸೆಸ್ ನಿಮ್ಮದು ಏನು ಇಂಪ್ಯೂರಿಟೀಸ್ ಇರುತ್ತಲ್ಲ, ಇಂಪ್ಯೂರಿಟೀಸ್ ಚೈನಾ ಡಿಶಲ್ಲೇ ಉಳ್ಕೊಂಡಿರುತ್ತೆ. ನಿಮ್ಮದು ಪ್ಯೂರ್ ಸ್ಯಾಂಪಲ್ ಏನಾಗಿದೆಯಲ್ಲ ಅದು ನಿಮಗೆ ಕ್ರಿಸ್ಟಲ್ಸ್ ಥರ ಆಗ್ತಾ ಹೋಗುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.